KCET 2026 ರಿಸಲ್ಟ್ ಅನ್ನು ನೀವು ಚೆಕ್ ಮಾಡ್ಕೊಂಡಿರ್ತೀರಿ. ಆ ರಿಸಲ್ಟ್ ಅಲ್ಲಿ ಚೆಕ್ ಮಾಡ್ಕೊಂಡಿದ್ದಾಗ ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ, ನಿಮ್ಮ ಮಾರ್ಕ್ಸ್ಗೆ ಇಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡ್ರು ಕೂಡ ನಮ್ಮ ರ್ಯಾಂಕ್ ಯಾಕೆ ಕಡಿಮೆ ಬಂದಿದೆ ಅಂತ ನೀವೆಲ್ಲರೂ ಅನ್ಕೊಳ್ತಾ ಇದ್ದೀರಾ. ಅದರ ಬಗ್ಗೆ ನಾನು ಪೂರ್ತಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. 2025ರಲ್ಲಿ ಯಾವ ರೀತಿಯ ಕಾಂಪಿಟೇಷನ್ ಇತ್ತು, ಈ ವರ್ಷದಲ್ಲಿ ಯಾವ ರೀತಿಯ ಕಾಂಪಿಟೇಷನ್ ಜಾಸ್ತಿ ಆಗಿದೆ ನಮ್ಮ ಕರ್ನಾಟಕದಲ್ಲಿ, ಅಷ್ಟೇ ಅಲ್ಲದೆ ಈ ವರ್ಷದ ಕಟ್ ಆಫ್ ನಲ್ಲಿ ಯಾವ ರೀತಿಯ ಒಂದು ಚೇಂಜಸ್ಗಳು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಕಟ್ ಆಫ್ ನಲ್ಲಿ ಯಾವ ರೀತಿಯ ಚೇಂಜಸ್ಗಳು ನಮಗೆ ಕಾಣಿಸ್ತವೆ, ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ವಿಡಿಯೋನ ಆರಂಭಿಸೋದಕ್ಕಿಂತ ಮುಂಚೆ ನಿಮಗೆ ಒಂದು ವಿಷಯವನ್ನ ಕ್ಲಿಯರ್ ಮಾಡಿ ಬಿಡ್ತೇನೆ ನೋಡಿ. ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಕಾಂಪಿಟೇಷನ್ ಲೆವೆಲ್ ಅನ್ನೋದಿರ್ತದಲ್ಲ, ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ವರ್ಷದಿಂದ ವರ್ಷಕ್ಕೆ ಈ ಒಂದು ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕಂದ್ರೆ ಈ ಒಂದು ಕಾಲೇಜ್ಗಳು, ಕೋಚಿಂಗ್ ಕ್ಲಾಸಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗೋದ್ರಿಂದ ವಿದ್ಯಾರ್ಥಿಗಳು ಈ ಒಂದು ಕೋರ್ಸಸ್ಗಳ ಬಗ್ಗೆ, ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಡಿರೋದ್ರಿಂದ ಅವುಗಳನ್ನು ತೆಗೆದುಕೊಳ್ಳೋದಕ್ಕೆ ಹರಸಾಹಸ ಪಡ್ತಾರೆ. ಅದರಿಂದ ಕಟ್ ಆಫ್ ನಲ್ಲಿ ಕೂಡ ಪ್ರತಿ ವರ್ಷದಿಂದ ವರ್ಷಕ್ಕೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ನಾನು ನಿಮಗೆ ಈ ಒಂದು ರ್ಯಾಂಕ್ ಅನಾಲಿಸಿಸ್ ಅನ್ನ ತೋರಿಸ್ತೇನೆ ನೋಡಿ. 2025ರಲ್ಲಿ 435 ರ್ಯಾಂಕು 94% ಅಗ್ರಿಗೇಟ್ ಇದ್ದವರಿಗೆ ಬಂದಿತ್ತು. ಬಟ್ ಈ ವರ್ಷ 580 ರ್ಯಾಂಕ್ ಬಂದಿದೆ. ಈ ಅಗ್ರಿಗೇಟ್ ಅನ್ನ ಹೇಳ್ತಾ ಇದೀನಲ್ಲ, ಇದು ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಿದ್ದು. ಅಂದ್ರೆ ನೀವು ಗಮನಿಸಿ, 94% ಅಗ್ರಿಗೇಟ್ ಅಂದ್ರೆ ಏನು, ನಿಮ್ಮ KCET ಮಾರ್ಕ್ಸ್ ಮತ್ತೆ ನಿಮ್ಮ PCB ಮಾರ್ಕ್ಸ್ ಇರುತ್ತಲ್ಲ, ಎರಡು ಮಾರ್ಕ್ಸ್ ಅನ್ನ ಕ್ರೋಢೀಕರಿಸಿ ಈ ಒಂದು ರಿಸಲ್ಟ್ ಅನ್ನ ಅಗ್ರಿಗೇಟ್ ಅನ್ನ ಮಾಡ್ತಾರೆ. ಅಗ್ರಿಗೇಟ್ ಗೆ ಲಾಸ್ಟ್ ಇಯರ್ ನೋಡಿ ನೀವು 2025ರಲ್ಲಿ ಎಷ್ಟು ರ್ಯಾಂಕ್ ಇತ್ತು, 2026ರಲ್ಲಿ ಎಷ್ಟು ರ್ಯಾಂಕ್ ಬಂದಿದೆ ಅಂತ. ಈ ಎರಡು ನೋಡ್ಬೋದು ನೀವು. 94% ಇದ್ರೆ 435, 2025ರಲ್ಲಿ ಇದ್ರೆ 580ರವರೆಗೆ ಈ ವರ್ಷ ಬಂದಿದೆ. ಅದೇ ರೀತಿಯಲ್ಲಿ 82% ಇದ್ರೆ ನೋಡಿ ನೀವು 6000 ಇತ್ತು ಲಾಸ್ಟ್ ಇಯರ್ ರ್ಯಾಂಕಿಂಗು. ಅಂದ್ರೆ ಈ ಒಂದು ಅಗ್ರಿಗೇಟ್ಗೆ 6000 ಬಂದಿತ್ತು. ಬಟ್ ಈ ವರ್ಷ ಕ್ವಶನ್ ಪೇಪರ್ ಈಸಿಯಾಗೂ ಇರಲಿಲ್ಲ, ಅಷ್ಟೊಂದು ಲಾಸ್ಟ್ ಇಯರ್ ಅಷ್ಟು ಈಸಿಯಾಗೂ ಇರಲಿಲ್ಲ. ಬಟ್ ಈ ವರ್ಷ ಇಷ್ಟೊಂದು ಅಗ್ರಿಗೇಟ್ ಅಲ್ಲಿ ಡಿಫರೆನ್ಸ್ ಕಾಣಿಸ್ತಾ ಇದೆ ನಮಗೆ ರ್ಯಾಂಕ್ ಅಲ್ಲಿ. ಅಂದ್ರೆ ಇದಕ್ಕೆ ಮೇನ್ ಡಿಪೆಂಡೆಂಟ್ ಆಗಿರೋದು ಕಾಂಪಿಟೇಷನ್ ಲೆವೆಲ್ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿದೆ ಈ ಒಂದು KCET ಅಲ್ಲಿ. ಅಂದ್ರಿಂದ ನೀವು ನೋಡಬಹುದು ಡಿಫರೆನ್ಸ್ ಎಷ್ಟಾಗ್ತಾ ಇದೆ. 82% ಅಗ್ರಿಗೇಟ್ಗೆ 3395ರಷ್ಟು ಡಿಫರೆನ್ಸ್ ಆಗ್ತಾ ಇದೆ ಈ 2 ವರ್ಷಗಳಲ್ಲಿ. ನಿಮ್ಮ ಅಗ್ರಿಗೇಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಿರ್ತೀರಿ ಅಂತ ಅನ್ಕೊಂಡಿದ್ದೇನೆ. ಅಂದ್ರೆ ನಿಮ್ಮ PCB ಮಾರ್ಕ್ಸ್ ಇರುತ್ತಲ್ಲ, ಆ ಮಾರ್ಕ್ಸ್ ಅನ್ನ ಮತ್ತೆ ನಿಮ್ಮ ಈ ಒಂದು KCET ಮಾರ್ಕ್ಸ್ ಅನ್ನ ಅಗ್ರಿಗೇಟ್ ಮಾಡಿದಾಗ ಇಷ್ಟು ಬರೆದ್ರೆ ಇಷ್ಟು ರ್ಯಾಂಕಿಗೆ ಎಷ್ಟು ರ್ಯಾಂಕ್ ಇದೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ, ನಾನು ಕೇವಲ ಕನ್ಸಿಡರ್ ಮಾಡಿರೋದು PCM ಅಷ್ಟೇ ಕನ್ಸಿಡರ್ ಮಾಡಿ ಇಂಜಿನಿಯರಿಂಗ್ ರ್ಯಾಂಕಿಗೆ ಅಗ್ರಿಗೇಟ್ ಅನ್ನ ಮಾಡಿರೋದು. ಬಹಳ ಜನಕ್ಕೆ ಈ ಒಂದು ರಿಸಲ್ಟ್ ಅನ್ನು ನೋಡಿದಾಗ, ಈ ಒಂದು ರ್ಯಾಂಕ್ ಅನ್ನು ನೋಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ಬೇಜಾರಾಗಿದೆ. ಯಾಕಂದ್ರೆ ಇಷ್ಟೊಂದು ಮಾರ್ಕ್ಸ್ ಅನ್ನು ತೆಗೆದ್ರು ಕೂಡ ನಮಗೆ ಇಷ್ಟೊಂದು ಕಡಿಮೆ ರ್ಯಾಂಕ್ ಯಾಕೆ ಬಂದಿದೆ ಅಂತ ಅನ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡಬಹುದು ನೀವು 50% ಅಗ್ರಿಗೇಟ್ಗೆ 40,000ದಷ್ಟು ಡಿಫರೆನ್ಸ್ ಇದೆ ರ್ಯಾಂಕ್ ಅಲ್ಲಿ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ 40,000ದವರೆಗೆ ಡಿಫರೆನ್ಸ್ ಬಂದಿದೆ. ಲಾಸ್ಟ್ ಇಯರ್ 1,50,000 ರ್ಯಾಂಕ್ ಇದ್ದಿದ್ದು ಈ ವರ್ಷ ಅದೇ ಮಾರ್ಕ್ಸ್ ಅನ್ನು ತೆಗೆದುಕೊಂಡ್ರು ಕೂಡ 2 ಲಕ್ಷದವರೆಗೆ ರ್ಯಾಂಕ್ ಹೋಗಿದೆ. ಅಂದ್ರೆ ನೀವೇ ಗಮನ ಇಟ್ಕೊಂಡು ನೋಡಿ ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿದೆ ಅಂತ. ಅಷ್ಟೇ ಅಲ್ಲದೆ 80% ಅಗ್ರಿಗೇಟ್ಗೆ 4,576 ಡಿಫರೆನ್ಸ್ ಆಗ್ತಾ ಇದೆ ಲಾಸ್ಟ್ ಇಯರ್ಗೆ ಈ ಒಂದು ರ್ಯಾಂಕ್ ಅಲ್ಲಿ. ಈ ರೀತಿಯ ಡಿಫರೆನ್ಸ್ ಅನ್ನ ನೀವು ಪೂರ್ತಿಯಾಗಿ ಗಮನ ಇಟ್ಕೊಂಡು ನೋಡಿ ಇಲ್ಲಿ ಎಷ್ಟು ಡಿಫರೆನ್ಸ್ ಆಗ್ತಾ ಇದೆ. ನಿಮ್ಮ ಮಾರ್ಕ್ಸ್ ಅಗ್ರಿಗೇಟ್ ಅನ್ನ ನೀವು ಮಾಡ್ಕೊಂಡಿರ್ತೀರಿ, ಅದನ್ನ ಕಂಪೇರ್ ಮಾಡ್ಕೊಂಡು ನೋಡಬಹುದಾಗಿರುತ್ತೆ. ಈ ವರ್ಷದಲ್ಲಿ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ 1,00,000 ಒಳಗಡೆ ಬರಬೇಕಾಗಿತ್ತು ಅಂದ್ರೆ ನಿಮ್ಮ ಒಂದು ಅಗ್ರಿಗೇಟ್ ಈ ವರ್ಷ 92% ಆಗಿರಬೇಕಾಗಿತ್ತು. ಮತ್ತೆ 10,000 ಒಳಗಡೆ ಬರಬೇಕಂದ್ರೆ ನಿಮ್ಮ ಅಗ್ರಿಗೇಟ್ 83% ಆಗಿರಬೇಕಾಗಿತ್ತು. 50,000 ಒಳಗಡೆ ಬರಬೇಕಂದ್ರೆ ನಿಮ್ಮ ಅಗ್ರಿಗೇಟ್ 68% ಆಗಿರಬೇಕು. ಮ್ಯಾಕ್ಸಿಮಮ್ ಈ ವರ್ಷ ಶಿಫ್ಟ್ ಆಗಿದ್ದು ಎಲ್ಲಿ ಅಂದ್ರೆ 40,000 ರೇಂಜ್ ಅಲ್ಲಿ ಈ ವರ್ಷ ಬಹಳಷ್ಟು ಶಿಫ್ಟ್ ಆಗಿದೆ. ಈ ಒಂದು ರ್ಯಾಂಕ್ ರೇಂಜ್ ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಈ ವರ್ಷದಲ್ಲಿ 90% ಅಗ್ರಿಗೇಟ್ ಮಾಡಿರುವಂತಹವರ ಸಂಖ್ಯೆ ಬಹಳಷ್ಟು ಇದೆ. 90 to 95 ಅಗ್ರಿಗೇಟ್ ಮಾಡಿರುವಂತಹವರ ಸಂಖ್ಯೆ ಜಾಸ್ತಿ ಇದೆ. ಕಾಂಪಿಟೇಷನ್ ಲೆವೆಲ್ ಕೂಡ ಜಾಸ್ತಿ ಆಗಿದೆ. ಅದರ ಜೊತೆಗೆ ನೀವು ಗ್ರಾಫ್ ಅಲ್ಲಿ ನೋಡಬಹುದು 80 to 85 ಎಷ್ಟಿದೆ, ಮತ್ತೆ 70 to 75 ಎಷ್ಟಿದೆ, ಮತ್ತೆ 60 to 65. ಅದರ ಜೊತೆಗೆ ಈ ಒಂದು 30 to 40% ಅಲ್ಲಿ ಎಷ್ಟು ಜನ ಇದ್ದಾರೆ ಎಂಬುದನ್ನು ನೀವು ನೋಡಬಹುದಾಗಿರುತ್ತೆ. ನೀವು ಇಲ್ಲಿ ಗಮನಿಸಬಹುದು 95ರಿಂದ 100ರವರೆಗೆ ಅಗ್ರಿಗೇಟ್ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ನೋಡಬಹುದು. ನೀವು 2025ರಲ್ಲಿ 81 ಇದ್ದು 78 ಆಗಿದೆ ಈ ವರ್ಷಕ್ಕೆ. ಅಂದ್ರೆ ಈ ಒಂದು ಟಾಪರ್ಗಳ ಸಂಖ್ಯೆ ಕಡಿಮೆ ಆಗಿದ್ರೆ, ಆದರೆ ಮುಂದೆ ಬಂದಂತೆ 90ರಿಂದ 95ರವರೆಗೆ ಬಹಳಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ 630 ಲಾಸ್ಟ್ ಇಯರ್ ರ್ಯಾಂಕ್ ಬಂದಿದ್ರೆ ಈ ಒಂದು ರೇಂಜ್ ಅಲ್ಲಿ ಈ ವರ್ಷ 1,546ರವರೆಗೆ ರ್ಯಾಂಕ್ ಬಂದಿದೆ. ಇಲ್ಲಿ ಇನ್ಫ್ಲೇಷನ್ ಲೆವೆಲ್ ಬಹಳಷ್ಟು ಜಾಸ್ತಿ ಆಗಿದೆ. ಅದರ ಜೊತೆಗೆ 85ರಿಂದ 90% ಅಗ್ರಿಗೇಟ್ ಆಗಿರೋವರಿಗೆ ಲಾಸ್ಟ್ ಇಯರ್ಗಿಂತ
2,000ದಷ್ಟು ಡಿಫರೆನ್ಸ್ ರ್ಯಾಂಕ್ ಬರ್ತಾ ಇದೆ ಈ ವರ್ಷಕ್ಕೆ. ಅದೇ ರೀತಿಯಲ್ಲಿ 80ರಿಂದ 85% ಅಗ್ರಿಗೇಟ್ ಇದ್ರೆ 6,000 ಇದ್ದಿದ್ದು ಈ ವರ್ಷ 9,000 ಆಗಿದೆ. 3,000ದ ರ್ಯಾಂಕ್ ವರೆಗೆ ಡಿಫರೆನ್ಸ್ ಬರ್ತಾ ಇದೆ. ಅದರವರೆಗೆ 75ರಿಂದ 80% ಅಗ್ರಿಗೇಟ್ ಬರ್ತಾ ಇದ್ರೆ 13,000 ಇದ್ದಿದ್ದು 5,000 ಡಿಫರೆನ್ಸ್ ಆಗಿ ಈ ವರ್ಷ 18,000ದ ರೇಂಜ್ ಅಲ್ಲಿ ಬರ್ತಾ ಇದೆ. 50ರಿಂದ 60% ಅಗ್ರಿಗೇಟ್ ಇದ್ರೆ ಈ ವರ್ಷ 1,54,000ವರೆಗೆ ರ್ಯಾಂಕ್ ರೇಂಜ್ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವರ್ಷದ ಈ ಒಂದು ರೇಂಜ್ ಅನ್ನ ನೋಡ್ಕೊಂಡು ಹೋದಾಗ, ರ್ಯಾಂಕ್ ರೇಂಜ್ ಅನ್ನ ನೋಡ್ಕೊಂಡು ಹೋದಾಗ ಬಹಳಷ್ಟು ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಟಾಪರ್ಸ್ ಗಳ ಸಂಖ್ಯೆ ಅಂದ್ರೆ ಈ 95ರಿಂದ 100ರವರೆಗೆ ಸ್ವಲ್ಪ ಕಮ್ಮಿ ಆಗಿದ್ದೆ ಹೊರತು ಉಳಿದ ಎಲ್ಲ ಒಂದು ರೇಂಜ್ ಅಲ್ಲಿ ನೋಡ್ಕೊಂಡು ಹೋದಾಗ ಈ ವರ್ಷದ ಕಾಂಪಿಟೇಷನ್ ಲೆವೆಲ್, ವಿದ್ಯಾರ್ಥಿಗಳ ಸಂಖ್ಯೆ, ಟಾಪರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಒಟ್ಟಾರೆಯಾಗಿ ಲಾಸ್ಟ್ ಅಲ್ಲಿ ನೀವು ನೋಡಬೇಕಾದದ್ದು ಏನಂದ್ರೆ ರ್ಯಾಂಕ್ ಬೇಸಿಸ್ ಮೇಲೆ ಅಂದ್ರೆ ನಿಮ್ದು ಈ ವರ್ಷ 4,000 ರ್ಯಾಂಕ್ ಬಂದಿದೆ ಅಂತ ಅನ್ಕೊಳ್ಳಿ. ಲಾಸ್ಟ್ ಇಯರ್ ಇದೇ ರ್ಯಾಂಕಿಗೆ ಯಾವ ಕಾಲೇಜ್ ಸಿಕ್ಕಿತ್ತು ಅಂತ ನೋಡ್ಕೊಂಡ್ರೆ ಅದು ಎಕ್ಸಾಕ್ಟ್ ಆಗಿ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ನಡೀತದೆ ಟ್ರೆಂಡ್ ಅಲ್ಲಿ. ಆದರೆ ನೀವು ಲಾಸ್ಟ್ ಇಯರ್ನ ಒಂದು ಮಾರ್ಕ್ಸ್ ಅನ್ನು ಕಂಪೇರ್ ಮಾಡಿದ್ರೆ ಅದರಲ್ಲಿ ಬಹಳಷ್ಟು ಚೇಂಜಸ್ಗಳು ಕಾಣಿಸ್ತವೆ. ಲಾಸ್ಟ್ ಇಯರ್ ಮಾರ್ಕ್ಸ್ ಅನ್ನ ಮತ್ತೆ ಈ ವರ್ಷದ ಮಾರ್ಕ್ಸ್ ಅನ್ನ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಲಾಸ್ಟ್ ಇಯರ್ನ ರ್ಯಾಂಕ್ ಎಷ್ಟಿತ್ತು, ಆ ಒಂದು ರ್ಯಾಂಕ್ಗೆ ಯಾವ ಕಾಲೇಜ್ ಸಿಕ್ಕಿತ್ತು ಅದನ್ನು ನೋಡಿದ್ರೆ ಅಷ್ಟೇ ಕಟ್ ಆಫ್ ಲೆವೆಲ್ ಅಲ್ಲಿ ಈ ವರ್ಷವೂ ಕೂಡ ಅದೇ ರ್ಯಾಂಕಿಗೆ ಸಿಗಲಿದೆ. ಒಟ್ಟಾರೆಯಾಗಿ ಈ ಮೂಲಕ ಹೇಳೋದೇನೆಂದ್ರೆ ನಿಮ್ಮ ರ್ಯಾಂಕ್ ಇದೆಯಲ್ಲ, ಈ ರ್ಯಾಂಕ್ ಕಾನ್ಸ್ಟೆಂಟ್ ಆಗಿರುತ್ತದೆ. ಎಕ್ಸಾಂಪಲ್ ಆಗಿ ನೋಡಿ, ಈಗ RV ಕಾಲೇಜಲ್ಲಿ ನಿಮಗೆ ಸೀಟ್ ಬೇಕಾಗಿದೆ. ಲಾಸ್ಟ್ ಇಯರ್ ಈ ಒಂದು ಕಾಲೇಜಿನಲ್ಲಿ ಸೀಟನ್ನು ತೆಗೆದುಕೊಳ್ಳೋದಕ್ಕೆ CS ಬ್ರಾಂಚ್ ಅಲ್ಲಿ ನಿಮ್ಮ ರ್ಯಾಂಕ್ 500ರ ಒಳಗಡೆ ಇರಬೇಕಾಗಿತ್ತು. ಈ ವರ್ಷವೂ ಕೂಡ ನಿಮ್ಮ ರ್ಯಾಂಕ್ 550, 500, 450 ಈ ಒಂದು ರೇಂಜ್ ಅಲ್ಲಿ ಬರ್ತಾ ಇದ್ರೆ ಈ ವರ್ಷವೂ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವೇನ್ ಮಾಡ್ಬೇಕಂದ್ರೆ ಈ ಒಂದು ಪ್ರೀವಿಯಸ್ ಇಯರ್ನ ಡಾಟಾವನ್ನು ಫೆಚ್ ಮಾಡಿ ಆ ಪ್ರೀವಿಯಸ್ ಇಯರ್ ಡಾಟಾ ಅಲ್ಲಿ ಯಾವ ಕಾಲೇಜ್ ನಮಗೆ ಸಿಗ್ತಾ ಇತ್ತು ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟ್ ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ನೀವು ಇಷ್ಟು ದಿವಸಗಳ ಕಾಲ ಎಷ್ಟು ಓದಿ ಈ ಒಂದು ರ್ಯಾಂಕ್ ಅನ್ನು ಪಡೆಯೋದಕ್ಕೆ ಒಂದು ಪರಿಶ್ರಮ ಪಟ್ಟಿರ್ತೀರಲ್ಲ, ಅಷ್ಟೇ ಇಂಪಾರ್ಟೆಂಟ್ ಈ ಒಂದು ಕೌನ್ಸಿಲಿಂಗ್ ಆಗಿರುತ್ತೆ. ಈ ಕೌನ್ಸಿಲಿಂಗ್ ಅಲ್ಲಿ ನೀವು ಹಾಕುವಂತಹ ಪ್ರಿಯಾರಿಟಿ ಆರ್ಡರ್ ಬೇಸಿಸ್ ಮೇಲೆ ಅಲಾಟ್ಮೆಂಟ್ ನಡೆಯೋದ್ರಿಂದ ಈ ಪ್ರಿಯಾರಿಟಿ ಆರ್ಡರ್ ಅನ್ನೋದಿರುತ್ತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಿಯಾರಿಟಿ ಆರ್ಡರ್ ಅನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಒಂದು ವಿಷಯವನ್ನ ತಲೆಯಲ್ಲಿಟ್ಟುಕೊಂಡು ಈ ಒಂದು ಪ್ರಿಯಾರಿಟಿ ಆರ್ಡರ್ ಅನ್ನ ಮಾಡ್ಕೊಳ್ಬೇಕು, ಅಷ್ಟೇ ಅಲ್ಲದೆ ನಿಮಗೇನಾದರೂ CS ಬ್ರಾಂಚ್ ಅಲ್ಲಿ ಯಾವ ಯಾವ ಕಾಲೇಜ್ಗಳನ್ನ ಯಾವ ರೀತಿಯ ಪ್ರಿಯಾರಿಟಿಯಲ್ಲಿ ಹಾಕಬೇಕು, ಲಾಸ್ಟ್ ಇಯರ್ನ ಕಟ್ ಆಫ್ ಎಷ್ಟಾಗಿತ್ತು, ಈ ಎಲ್ಲ ಮಾಹಿತಿಯನ್ನ ಈ ಒಂದು PDF ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರುತ್ತದೆ. ಈ ಒಂದು PDF ಅನ್ನ ಬೇಕಾಗಿದ್ದರೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನೀವು CS ಬ್ರಾಂಚ್ನ ಪ್ರಿಯಾರಿಟಿ ಆರ್ಡರ್ ಅನ್ನ ನೀವು ಪರ್ಚೇಸ್ ಮಾಡಬಹುದಾಗಿರುತ್ತೆ ಕೆಳಗೆ ಕಾಣಿಸುತ್ತಿರುವಂತಹ ಅಮೌಂಟ್ನ ಜೊತೆಗೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.